ಫೈನಲಿ ಕೀ ಅವರು ಇವಾಗ ಲಿಂಕ್ನ ಆಕ್ಟಿವೇಟ್ ಮಾಡಿದರೆ ನಿಮ್ಮ ನೀಟ್ ರೋಲ್ ನಂಬರ್ನ ಅಪ್ಡೇಟ್ ಮಾಡೋಕ್ಕೆ ಅದು ಯಾವ ರೀತಿ ಎಲ್ಲನೂ ಕೂಡ ಸಿಂಪಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅವಾಗ ಮಾತ್ರ ನಿಮಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋಗೋಕ್ಕಿಂತ ಮುಂಚೆ ನಿಮಗೆ ಅಪ್ಡೇಟ್ಸ್ ಏನಪ್ಪ ಅಂದರೆ ನಿನ್ನೆ ನೋಟಿಫಿಕೇಷನ್ಗಳ ಬಗ್ಗೆ. ಇಲ್ಲಿ ಯಾರು ಇನ್ನೂ CT ಅಪ್ಲಿಕೇಶನಲ್ಲಿ ರಿಜಿಸ್ಟರೇ ಮಾಡ್ಕೊಂಡಿಲ್ಲ ನೀಟ್ ಕೌನ್ಸಿಲಿಂಗ್ಗೆ, ಅವರು 7ನೇ ತಾರೀಕಿಂದ 9ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ, ರಿಜಿಸ್ಟರ್ನ ಮಾಡ್ಕೊಳ್ಳಿ. ಇವಾಗಲೇ ಯಾರು CT ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಇವಾಗ ನೀವು ನೀಟ್ ರೋಲ್ ನಂಬರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ 5ನೇ ತಾರೀಕಿಂದ 7ನೇ ತಾರೀಕುವರೆಗೂ ಕೂಡ. ಮತ್ತು ಇದ್ರ ಜೊತೆಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಏನಾದರೂ ಕ್ಲೈಮ್ ಆಗಿಲ್ಲ, ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅಂದರೆ ನೀವು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಸರಿನಾ? ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ನೋಡ್ಬೋದು ಏನು ಮಾಡಿದ್ದಾರೆ ಅಂದರೆ ಕೀ ಅವರು ಲಿಂಕ್ನ ಬಿಟ್ಟಿದ್ದಾರೆ. ಏನು ಲಿಂಕ್ ಬಿಟ್ಟಿರೋದಂದರೆ ನಿಮಗೆ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡೋಕ್ಕೆ. ಅದನ್ನ ನೀವು ಯಾವ ರೀತಿ ಮಾಡಬೇಕಾಗುತ್ತೆ ಅಂದರೆ ಕೀ ಅಂತ ಸರ್ಚ್ ಮಾಡಿ ಫಸ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಮೊಬೈಲಲ್ಲಿ ನೋಡ್ತಾರೆ ಮೆನು ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡ್ತೀರಾ, UG ನೀಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ UG ನೀಟ್ ಆನ್ಲೈನ್ ಅಪ್ಲಿಕೇಶನ್ ನೀಟ್ ರೋಲ್ ನಂಬರ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ CT ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯೂಸರ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಇಲ್ಲಿ ಹಾಕಿ ನಂತರ ಲಾಗಿನ್ ಆಗಿ. ನೀವು ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೀಟ್ ರೋಲ್ ನಂಬರ್ನ ಹಾಕಿ. ಸರಿ, ಇಲ್ಲಿ ನಾವು ಚೆಕ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ನೀಟ್ ಸ್ಕೋರ್ ಬರುತ್ತೆ, ನಿಮ್ಮದು ನೀಟು ಆಲ್ ಇಂಡಿಯಾ ರ್ಯಾಂಕಿಂಗ್ ತೋರಿಸುತ್ತೆ. ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಪ್ಡೇಟ್ ನೀಟ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನೀಟ್ ರಿಸಲ್ಟ್ ಬಂದ್ಬಿಟ್ಟು ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ನೋಡಿ, ಎಲ್ಲ ಕೂಡ ಅಪ್ಡೇಟ್ ಆಯಿತು. ಇವಾಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡಿದ್ದ ತಕ್ಷಣ ಇಲ್ಲಿ ನಿಮ್ಮದು ನೀಟ್ ರೋಲ್ ನಂಬರ್ ಕರೆಕ್ಟ್ ಆಗಿದೆಯಾ, ನೀಟ್ ಸ್ಕೋರ್ ಕರೆಕ್ಟಾಗಿ ಬಂದಿದೆಯಾ, ಆಲ್ ಇಂಡಿಯಾ ರ್ಯಾಂಕಿಂಗ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಇದ್ರ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಷ್ಟು ಡೀಟೇಲ್ಸ್ ಬಂದಿದೆ ಅಂದರೆ ನಿಮ್ಮ ಅಪ್ಲಿಕೇಶನ್ನು ಕೀಯೇಗೆ ಹೋಗಿದೆ ನೀಟಿದು ಅಂತ ಅರ್ಥ ಬರುತ್ತೆ. ಸರಿನಾ? ಮತ್ತೆ ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಶಾರ್ಟ್ಲಿ ಆಕ್ಟಿವೇಟ್ ಮಾಡ್ತಾರೆ. ಆಮೇಲೆ ತಿರ್ಗಿ ನೀವು ಲಾಗಿನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.